ಅದು ಹೊಸ ರಸ್ತೆ ಮಾತ್ರ ಈಗ ಗುಂಡಿ ತುಂಬುದೆಲ್ಲ ಇದು ಟೆಂಪರರಿ ಬೇಸ್ ಮಾಡ್ತೀವಿ. ಈಗ ಹೊಸ SSTP ಎಲ್ಲ ಮಾಡ್ತದಲ್ಲ ಅದು 5 years ಅವರೇ ಮೇಂಟೈನ್ ಮಾಡಬೇಕು. ಅದು ಬೇರೆ ಸ್ಕೀಮ್ ಸ್ಟಾರ್ಟ್ ಆಗಿದ್ರಲ್ಲ ಈಗಾಗಲೇ ಎಲ್ಲ ಕಡೆ ಪ್ರಾರಂಭ ಆಗಿ ಒಂದು 10 days ಆಯಿತು. ಮುಂಚೆನೇ ಪ್ರಾರಂಭ ಆಗಿಬಿಟ್ಟು ಮಳೆ ಲೇಟಾಗಿ ಸ್ಟಾಪ್ ಆಗಿದ್ರೆ ಲೇಟ್ ಆಯಿತು. ಆಲ್ಮೋಸ್ಟ್ ಎಲ್ಲ ಕಡೆ ಸ್ಟಾರ್ಟ್ ಆಗಿದೆ. ಎಲ್ಲರ ಗಮನಕ್ಕೆ ತಂದರೆ ಅದನ್ನು ಇಮಿಡಿಯೇಟ್ ಅಟೆಂಡ್ ಮಾಡ್ತೀವಿ ನಾವೆಲ್ಲರೂ. ಹರಿಹರ ಮತ್ತು ಶಿವಮೊಗ್ಗ ರೋಡ್ ಸರ್ ಭಾಳ ಪ್ರಮುಖವಾಗಿ ಅಪಘಾತಗಳು ಕೂಡ ಜಾಸ್ತಿ ಆಗ್ತದೆ. ಭಾಳ ವರ್ಷದಿಂದ ನೆನೆಗುಂದಿಗೆ ಬಿದ್ದಿದೆ ಸರ್ ಇದು. ಇದೆ ಅದು ರಾಷ್ಟ್ರೀಯ ಹೆದ್ದಾರಿ ಮೋಸ್ಟ್ಲಿ ಸ್ಟಾಪ್ ಇದೆ. ಅದು ಸುಮಾರು 32 ನಮ್ಮಲ್ಲಿ ಸ್ಯಾಂಕ್ಷನ್ ಆಗಿ ಸ್ಟಾಪ್ ಆಗಿದೆ. ಅದರಲ್ಲಿ ಇದು ಅಂದರು ಮರಮನಹಳ್ಳಿಯಿಂದ ಶಿವಮೊಗ್ಗವರೆಗೆ ಅದು ಕೇಂದ್ರದಲ್ಲೇ ಸ್ಥಗಿತಗೊಂಡಿದ್ದಾರೆ. ಅದು ನೋಡೋದು ಯಾವಾಗ ಆದಾಗ ಆಗ್ತೈತೆ. ಅಲ್ಲಿವರೆಗೆ ನಾವು ಅದನ್ನು ದುರಸ್ತಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಪ್ಯಾಚ್ ಹೋಗುವಂಥ ಕೆಲಸನೂ ಕೂಡ ಮಾಡಿಲ್ಲ ಸರ್. ಕೆಲವೊಂದು ಕಡೆ ಮಾಡಿದ್ದಾರೆ, ಕೆಲವೊಂದು ಕಡೆ ಹಾಗೇ ಇಲ್ಲ. ಎಲ್ಲ ಕಡೆ ಇಲ್ಲ ಹೇಳಿದ್ರಲ್ಲ, ಎಲ್ಲರೂ ಬಿಟ್ಟು ಹೋಗಿದ್ರೆ ನಮಗೆ ಗಮನಕ್ಕೆ ತಂದರೆ ಅದು ಮಾಡಿಸಿ 100% ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಜವಾಬ್ದಾರಿ ಕೊಡಬೇಕು ಮಾಡಿದವರು. ಅದು ಹೊಸ ರಸ್ತೆ ಮಾತ್ರ ಈ ಗುಂಡಿ ತುಂಬುದೆಲ್ಲ ಇದು ಟೆಂಪರರಿ ಬೇಸ್ ಮಾಡ್ತೀವಿ. ಈಗ ಹೊಸ SSTP ಎಲ್ಲ ಮಾಡ್ತದಲ್ಲ ಅದು 5 years ಅವರೇ ಮೇಂಟೈನ್ ಮಾಡಬೇಕು. ಅದು ಬೇರೆ ಸ್ಕೀಮಲ್ಲಿ ಕೊಡ್ತೀವಿ. ಸರ್ ಈಗ ದಾವಣಗೆರೆಯಲ್ಲಿ ಕೆಲವೊಂದಿಷ್ಟು ಗುಂಡಿಗಳೆಲ್ಲ ಮುಚ್ಚಿದ್ದಾವೆ. ಆ ಗುಂಡಿಗಳನ್ನೆಲ್ಲ ಮುಚ್ಚೋದು ಬಿಟ್ಟು ಜರ್ಮನ್ ಮಾದರಿಯ ಸರ್ಕಲ್ಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಹೊಟ್ಟೆಗಿಟ್ಟಿಲ್ಲ ಅಂದ್ರೂ ಜುಟ್ಟಿಗೆ ಮಲಿವು ಅನ್ನೋ ರೀತಿ ಅಂತ ಕೆಲವೊಂದು ಗುಂಡಿ ಟೀಕೆ ಮಾಡ್ತಿದ್ದಾರೆ. ಸಿಮೆಂಟ್ ರೋಡ್ ಹೊಡೆದು ಗಟ್ಟಿಯಾದ ರಸ್ತೆಯನ್ನು ಹೊಡೆದು ಜರ್ಮನ್ ಸರ್ಕಲ್ಗಳನ್ನೆಲ್ಲ ಮಾಡ್ತಾರೆ ನೋಡಿ. ಅದು ಮತ್ತೆ ನೀವು ಹೇಳಿದ್ದು ಅದು UD ಇಲಾಖೆ. ಇಲ್ಲ PWD ಅವರು ನಾವು ಮಾಡೋದಲ್ಲ. PWD ರಸ್ತೆ ಇದ್ರೂ ಕೂಡ ಅದು ದುಡ್ಡು ಬರೋದು UD ಅಂತ ಅವ್ರು ಮಾಡ್ತಿದ್ದಾರೆ. ಯಾಕೆ ಕಾರ್ಪೊರೇಷನ್ ಲಿಮಿಟ್ನಲ್ಲಿ 100 crore rupees ಕೊಡ್ತಾ ಇದ್ದಾರೆ ವರ್ಷಕ್ಕೆ ಅವ್ರಿಗೆ ಸರ್ಕಾರ. ಅದರಲ್ಲಿ ಅವರು ಮಾಡ್ತಾ ಇರ್ಬೋದು. ಸೊ ಗುಂಡಿ ತುಂಬಿಕೆ ಪ್ರಯಾರಿಟಿ ಕೊಡೋದು ನಮ್ಮ ಇಲಾಖೆ. ಅವರು ಹೊಸದೇ ಮಾಡೋರು. ಸೊ ಅವ್ರು ಮಾಡಲಿ, ನಾವು ಉಳಿದ್ರೆ ನಾವು ಮಾಡ್ತೀವಿ. ಅದು ಹೊಸ ರಸ್ತೆ ಮಾತ್ರ ಈ ಗುಂಡಿ ತುಂಬುದೆಲ್ಲ ಇದು ಟೆಂಪರರಿ ಬೇಸ್ ಮಾಡ್ತೀವಿ. ಈಗ ಹೊಸ SSTP ಎಲ್ಲ ಮಾಡ್ತದಲ್ಲ ಅದು 5 years ಅವರೇ ಮೇಂಟೈನ್ ಮಾಡಬೇಕು. ಅದು ಬೇರೆ ಸ್ಕೀಮಲ್ಲಿ ಸ್ಟಾರ್ಟ್ ಆಗಿದ್ರಲ್ಲ ಈಗಾಗಲೇ ಎಲ್ಲ ಕಡೆ ಪ್ರಾರಂಭ ಆಗಿ ಒಂದು 10 days ಆಯಿತು. ಮುಂಚೆನೇ ಪ್ರಾರಂಭ ಆಗಿಬಿಟ್ಟು ಮಳೆ ಲೇಟಾಗಿ ಸ್ಟಾಪ್ ಆಗಿದ್ರೆ ಲೇಟ್ ಆಯಿತು. ಆಲ್ಮೋಸ್ಟ್ ಎಲ್ಲ ಕಡೆ ಸ್ಟಾರ್ಟ್ ಆಗಿದೆ. ಎಲ್ಲರ ಗಮನಕ್ಕೆ ತಂದರೆ ಅದನ್ನು ಇಮಿಡಿಯೇಟ್ ಅಟೆಂಡ್ ಮಾಡ್ತೀವಿ ನಾವೆಲ್ಲರೂ. ಹರಿಹರ ಮತ್ತು ಶಿವಮೊಗ್ಗ ರೋಡ್ ಸರ್ ಭಾಳ ಪ್ರಮುಖವಾಗಿ ಅಪಘಾತಗಳು ಕೂಡ ಜಾಸ್ತಿ ಆಗ್ತದೆ. ಭಾಳ ವರ್ಷದಿಂದ ನೆನೆಗುಂದಿಗೆ ಬಿದ್ದಿದೆ ಸರ್ ಇದು. ಇದೆ ಅದು ರಾಷ್ಟ್ರೀಯ ಹೆದ್ದಾರಿ ಮೋಸ್ಟ್ಲಿ ಸ್ಟಾಪ್ ಇದೆ. ಅದು ಸುಮಾರು 32 ನಮ್ಮಲ್ಲಿ ಸ್ಯಾಂಕ್ಷನ್ ಆಗಿ ಸ್ಟಾಪ್ ಆಗಿದೆ. ಅದರಲ್ಲಿ ಇದು ಅಂದರು ಮರಮನಹಳ್ಳಿಯಿಂದ ಶಿವಮೊಗ್ಗವರೆಗೆ ಅದು ಕೇಂದ್ರದಲ್ಲೇ ಸ್ಥಗಿತಗೊಂಡಿದ್ದಾರೆ. ಅದು ನೋಡೋದು ಯಾವಾಗ ಆದಾಗ ಆಗ್ತೈತೆ. ಅಲ್ಲಿವರೆಗೆ ನಾವು ಅದನ್ನು ದುರಸ್ತಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಪ್ಯಾಚ್ ಹೋಗುವಂಥ ಕೆಲಸನೂ ಕೂಡ ಮಾಡಿಲ್ಲ ಸರ್. ಕೆಲವೊಂದು ಕಡೆ ಮಾಡಿದ್ದಾರೆ, ಕೆಲವೊಂದು ಕಡೆ ಹಾಗೇ ಇಲ್ಲ. ಎಲ್ಲ ಕಡೆ ಇಲ್ಲ ಹೇಳಿದ್ರಲ್ಲ, ಎಲ್ಲರೂ ಬಿಟ್ಟು ಹೋಗಿದ್ರೆ ನಮಗೆ ಗಮನಕ್ಕೆ ತಂದರೆ ಅದು ಮಾಡಿಸಿ 100% ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಈ ಹಿಂದೆ ನೀವು ಒಂದು ಫಾರ್ಮುಲಾ ತಂದರೆ ಗುತ್ತಿಗೆದಾರರಿಗೆ ಅದನ್ನು ಜವಾಬ್ದಾರಿ ಕೊಡಬೇಕು ಮಾಡಿದವರು. ಅದು ಹೊಸ ರಸ್ತೆ ಮಾತ್ರ ಈ ಗುಂಡಿ ತುಂಬುದೆಲ್ಲ ಇದು ಟೆಂಪರರಿ ಬೇಸ್ ಮಾಡ್ತೀವಿ. ಈಗ ಹೊಸ SSTP ಎಲ್ಲ ಮಾಡ್ತದಲ್ಲ ಅದು 5 years ಅವರೇ ಮೇಂಟೈನ್ ಮಾಡಬೇಕು. ಅದು ಬೇರೆ ಸ್ಕೀಮಲ್ಲಿ ಕೊಡ್ತೀವಿ. ಸರ್ ಈಗ ದಾವಣಗೆರೆಯಲ್ಲಿ ಕೆಲವೊಂದಿಷ್ಟು ಗುಂಡಿಗಳೆಲ್ಲ ಮುಚ್ಚಿದ್ದಾವೆ. ಆ ಗುಂಡಿಗಳನ್ನೆಲ್ಲ ಮುಚ್ಚೋದು ಬಿಟ್ಟು ಜರ್ಮನ್ ಮಾದರಿಯ ಸರ್ಕಲ್ಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಹೊಟ್ಟೆಗಿಟ್ಟಿಲ್ಲ ಅಂದ್ರೂ ಜುಟ್ಟಿಗೆ ಮಲಿವು ಅನ್ನೋ ರೀತಿ ಅಂತ ಕೆಲವೊಂದು ಗುಂಡಿ ಟೀಕೆ ಮಾಡ್ತಿದ್ದಾರೆ. ಸಿಮೆಂಟ್ ರೋಡ್ ಹೊಡೆದು ಗಟ್ಟಿಯಾದ ರಸ್ತೆಯನ್ನು ಹೊಡೆದು ಜರ್ಮನ್ ಸರ್ಕಲ್ಗಳನ್ನೆಲ್ಲ ಮಾಡ್ತಾರೆ ನೋಡಿ. ಅದು ಮತ್ತೆ ನೀವು ಹೇಳಿದ್ದು ಅದು UD ಇಲಾಖೆ. ಇಲ್ಲ PWD ಅವರು ನಾವು ಮಾಡೋದಲ್ಲ. PWD ರಸ್ತೆ ಇದ್ರೂ ಕೂಡ ಅದು ದುಡ್ಡು ಬರೋದು UD ಅಂತ ಅವ್ರು ಮಾಡ್ತಿದ್ದಾರೆ. ಯಾಕೆ ಕಾರ್ಪೊರೇಷನ್ ಲಿಮಿಟ್ನಲ್ಲಿ 100 crore rupees ಕೊಡ್ತಾ ಇದ್ದಾರೆ ವರ್ಷಕ್ಕೆ ಅವ್ರಿಗೆ ಸರ್ಕಾರ. ಅದರಲ್ಲಿ ಅವರು ಮಾಡ್ತಾ ಇರ್ಬೋದು. ಸೊ ಗುಂಡಿ ತುಂಬಿಕೆ ಪ್ರಯಾರಿಟಿ ಕೊಡೋದು ನಮ್ಮ ಇಲಾಖೆ. ಅವರು ಹೊಸದೇ ಮಾಡೋರು. ಸೊ ಅವ್ರು ಮಾಡಲಿ, ನಾವು ಉಳಿದ್ರೆ ನಾವು ಮಾಡ್ತೀವಿ.